ಸಾತ್ವಿಕ ಆಹಾರ ಅಂತ ನಾವು ಹೇಳಿದಾಗನೇ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಜೇನುತುಪ್ಪ ಇವೆಲ್ಲ ಕೂಡ ನಮ್ಮ ಗಮನದಲ್ಲಿ ಬರುತ್ತೆ. ಸೊ ಇವತ್ತು ಕೂಡ ನಾನು ಮೊಸರಿಂದು ಒಂದು ಸ್ವೀಟ್ ಪ್ರಿಪರೇಷನ್ನ ನಾನು ನಿಮಗೆ ತೋರಿಸ್ತೀವಿ. ಇದನ್ನು ನಾವು ಶ್ರೀಖಂಡ್ ಅಂತ ಕೂಡ ಇದನ್ನು ನಾವು ಹೇಳ್ತೀವಿ. ಇವಾಗ ಮೊಸರಲ್ಲಿ ಸಾಕಷ್ಟು ಮಟ್ಟಿಗೆ ಆರೋಗ್ಯನ ಹೆಚ್ಚು ಮಾಡ್ತಕ್ಕಂಥ ಗುಣಧರ್ಮಗಳಿದೆ. ಆದರೆ ಅದೇ ರೀತಿಯಲ್ಲಿ ನಾವು ಏನು ಆಹಾರ ತೊಗೊಳ್ತೀವೋ ಒಂದು ಮಾಡ್ರೇಷನಲ್ಲಿ ತೊಗೊಂಡ್ರೆ ಅದು ದೇಹಕ್ಕೆ ಒಳ್ಳೆಯದು. ತುಂಬ ಕಡಿಮೆ ತೊಗೊಳ್ಳೋದು, ತುಂಬ ಹೆಚ್ಚಾಗಿ ತೊಗೊಳ್ಳೋದು, ನಮಗೆ ಬಾಯಿ ರುಚಿಗೆ ನಾವು ಯಾವಾಗ ಹೆಚ್ಚಾಗಿ ತೊಗೊಳ್ತೀವೋ ಅಮೃತ ಆಗಿದ್ರೂ ಸರಿ, ಆದರೆ ಅದರಲ್ಲೂ ಕೂಡ ನಮಗೆ ದೇಹವನ್ನು ತೊಂದರೆ ಕೊಡ್ತುವಂಥ ಒಂದು ಕೆಲವು ಪ್ರಾಪರ್ಟಿಗಳಾಗೋಗುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಏನು ಆಹಾರ ತೊಗೊಳ್ತಾ ಇದ್ದೀವೋ ನಾವು ಅದರ ಮೇಲೆ ಗಮನ ಇಟ್ಕೊಂಡು ಸೇವನೆ ಮಾಡಿದ್ರೆ ಅದು ಒಳ್ಳೆಯದು. ಅದೇ ರೀತಿಯಲ್ಲಿ ಮೊಸರು ಕೂಡ ಅದೇ ರೀತಿಯಾಗ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥ. ಮೊಸರನ್ನ ನಾವು ಆಯುರ್ವೇದದಲ್ಲಿ ದಧಿ ಅಂತ ಕರಿತೀವಿ. ಇದನ್ನು ಹಿಂದಿಯಲ್ಲಿ ದಹಿ ಅಂತ ಕರಿತೀವಿ, ಕನ್ನಡದಲ್ಲಿ ಎಲ್ರಿಗೂ ಗೊತ್ತಿರೋ ಥರ ಮೊಸರು. ಸೊ ಇದನ್ನು ನಾವು ಇದ್ರದ್ದು ಗುಣಧರ್ಮಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಯಾವ ರೀತಿ ಅದಿರುತ್ತೆ, ಇವಾಗ ಮೊಸರು ಕೂಡ ಮಾಡೋ ಒಂದು ಅದರದ್ದೇ ಒಂದು ಮೆಥಡ್ ಇದೆ. ಅದನ್ನು ಮಾಡುವಾಗ ಕೆಲವು ಸಲ ಅದನ್ನು ತುಂಬ ಹೊತ್ತು ನಾವು ಫರ್ಮೆಂಟ್ ಮಾಡೋದು ಬಿಟ್ಟರೆ ಅದು ತುಂಬ ಹುಳಿ ಆಗುತ್ತೆ. ಇದು ದೇಹಕ್ಕೆ ಓಕೆನಾ ಅಥವಾ ಫ್ರೆಶ್ಶಾಗಿ ಮಾಡಿರೋದು ಓಕೆನಾ? ಸೊ ಇದನ್ನು ನಾವು ಯೋಚನೆ ಮಾಡಿ ನಮ್ಮ ದೇಹದ ಒಂದು ಪ್ರಕೃತಿಯನ್ನು ನೋಡಿಕೊಂಡು ನಾವು ಯಾವ ಜಾಗದಿಂದ ಬಂದಿದ್ದೀವಿ, ಹಾಗೆ ನಮ್ಮ ಒಂದು ಪೂರ್ವಜನರು ಯಾವ ರೀತಿಯ ಆಹಾರ ಸೇವನೆ ಮಾಡ್ತಿದ್ರು, ಇವೆಲ್ಲ ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ ನಾವು ಇದನ್ನು ಸೇವನೆ ಮಾಡುವಾಗ. ಸೊ ಮೊದಲನೇದಾಗಿ ಮೊಸರು ಮಾಡಿದ್ದು ಫ್ರೆಶ್ಶಾಗಿ ಇವಾಗ ತಾನೇ ಮಾಡಿದ್ದಾರೆ, ಇನ್ನೇನು ಅದೇನು ಫರ್ಮೆಂಟ್ ಆಗಿಲ್ಲ ಸರಿಗೆ ಅನ್ನೋ ಒಂದು ಮೊಸರನ್ನ ನಾವು ಸೇವನೆ ಮಾಡಿದಾಗ ಅದು ದೇಹದಲ್ಲಿ ಇರ್ತಕ್ಕಂಥ ಕಫ ಮತ್ತು ಪಿತ್ತವನ್ನು ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿರುತ್ತೆ. ಅದು ದೋಷಗಳನ್ನೆಲ್ಲ ಇಂಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಇರುತ್ತೆ. ಅದಕ್ಕೆ ನಾವು ಇದನ್ನು ಅಡ್ವೈಸ್ ಮಾಡಲ್ಲ. ಈ ಥರ ಮೊಸರನ್ನು ನಾವು ಸೇವನೆ ಮಾಡಬಾರ್ದು. ಸೊ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಮೊಸರು ಕರೆಕ್ಟಾಗಿ ಫರ್ಮೆಂಟ್ ಆಗಿರೋದನ್ನು ಮಾತ್ರ ನಾವು ಸೇವನೆ ಮಾಡೋದು. ಎರಡನೇದು, ಒಂದು ಸಾಕಷ್ಟು ಮಟ್ಟಿಗೆ ನಾವು ಅದಕ್ಕೆ ಟೈಮ್ ಕೊಟ್ಟಿದ್ದೀವಿ, ಅದು ಸ್ವಲ್ಪ ಮಟ್ಟಿಗೆ ಸ್ವೀಟ್ ಆಗಿದೆ. ಸೊ ಇಂಥ ಒಂದು ಮೊಸರನ್ನು ನಾವು ಸೇವನೆ ಮಾಡಿದಾಗ ಅದು ದೇಹಕ್ಕೆ ಒಳ್ಳೆಯದು. ಬಲ ಕಡಿಮೆ ಇರೋರಿಗೆ ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ದೇಹದ ಒಂದು ಬೋನ್ ಮಸಲ್ ಮಾಸ್ ಆಗಲಿ ಅಥವಾ ದೇಹಕ್ಕೆ ಒಂದು ತೂಕ ಬರೋದಾಗಲಿ ಅಥವಾ ಇಮ್ಯುನಿಟಿನ ಹೆಚ್ಚು ಮಾಡ್ತಕ್ಕಂಥದ್ದು ಆಗಲಿ, ಸೊ ಇವೆಲ್ಲ ಕೂಡ ತರಿಸೋ ಒಂದು ಪ್ರಾಪರ್ಟಿ ಈ ಮೊಸರಲ್ಲಿರುತ್ತೆ. ಅದನ್ನು ಸೇವನೆ ಮಾಡೋದ್ರಿಂದ ಅಂಥ ಒಂದು ಮೊಸರನ್ನು ಒಂದು ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ದೇಹಕ್ಕೆ ಒಳ್ಳೆಯದು. ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಜಾಸ್ತಿ ಟೈಮ್ ಕೊಟ್ವಿ ಫರ್ಮೆಂಟೇಷನ್ಗೆ, ಅದು ಸ್ವಲ್ಪ ಮಟ್ಟಿಗೆ ಹುಳಿ ಆಗಿರುತ್ತೆ. ಇದನ್ನು ಸೇವನೆ ಮಾಡುವಾಗ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕಾಗಿರೋದು ಪಿತ್ತದ ವಿಕೃತಿಗಳು ದೇಹದಲ್ಲಿರಬಾರ್ದು. ಸೊ ಅಂಥವರು ಇದನ್ನು ಸೇವನೆ ಮಾಡ್ಬೋದು. ಅಥವಾ ಪಿತ್ತದ ಒಂದು ಇನ್ಫ್ಲಮೇಷನ್ ಬಾಡಿಲಿತ್ತು ಅವ್ರು ಈ ಥರ ಸೇವನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅದು ಪ್ರಕೋಪ ಆಗೋದು ಅಥವಾ ಜಾಸ್ತಿ ಆಗೋ ಒಂದು ಸಂಭಾವನೆ ಹೆಚ್ಚಾಗಿರುತ್ತೆ. ಸೊ ಗಮನದಲ್ಲಿ ಇಟ್ಕೊಂಡು ಅದನ್ನು ತೊಗೋಬೇಕು. ಹಾಗೆ ಇನ್ನು ಮಟ್ಟಿಗೆ ಅಮ್ಲತೆ ಹೆಚ್ಚಾಗಿದೆ, ಅತಿ ಅಮ್ಲವಾಗಿದೆ, ಅದನ್ನು ತೊಗೊಂಡ್ರೆ ಸಾಕು, ತುಂಬ ಹುಳಿಯಾಗಿದೆ. ಸೊ ಇಂಥ ಮೊಸರನ್ನು ಸೇವನೆ ಮಾಡಿದಾಗ ಗ್ಯಾಸ್ಟ್ರೈಟಿಸ್ ತೊಂದರೆಗಳು ಕಾಣಿಸ್ಕೊಳ್ಬೋದು. ಅಥವಾ ಇನ್ಫ್ಲಮೇಷನ್ನು, ಬಾಯಲ್ಲೆಲ್ಲ ಹುಣ್ಣು, ಮತ್ತು ಕೆಮ್ಮು, ನೆಗಡಿ ಈ ಥರ ಒಂದು ತೊಂದರೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗ್ಬೋದು. ಸೊ ಆ ಒಂದು ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಇಂಥ ಮೊಸರನ್ನು ನಾವು ಸೇವನೆ ಮಾಡದೇ ಇರೋದು ಒಳ್ಳೆಯದು. ಸೊ ಇದು ಟೈಪ್ಸ್ ಅಥವಾ ಮೊಸರು ಮಾಡುವಾಗ ಅದು ಯಾವ ರೀತಿಯಲ್ಲಿ ನಮ್ಮ ದೇಹಕ್ಕೆ ಪರಿಣಾಮ ಬೀಳ್ಬೋದು, ಎಂಥ ಮೊಸರನ್ನು ತೊಗೊಳ್ಬೇಕು ಅಂತ. ಅದೇ ರೀತಿಯಲ್ಲಿ ಹಾಲಲ್ಲಿ ಎಷ್ಟೊಂದು ಟೈಪ್ಸ್ ಇದೆ. ಇತ್ತೀಚಿನ ಒಂದು ಗೋಟ್ಸ್ ಮಿಲ್ಕ್ ಆಗಿರ್ಬೋದು ಅಥವಾ ಎಮ್ಮೆ ಹಾಲು ಆಗಿರ್ಬೋದು. ಸೊ ಇದೇ ರೀತಿಯಲ್ಲಿ ಹಾಲಿನ ಒಂದು ವೆರೈಟಿಯಲ್ಲಿ ಕೂಡ ಮೊಸರಿನ ವೆರೈಟಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಇವಾಗ ಆಡಿನ ಒಂದು ಮೊಸರು ಡೈಜೆಷನ್ಗೆ ಲೈಟಾಗಿರೋದು, ಇದು ದೇಹಕ್ಕೆ ಒಳ್ಳೆಯದು ಕೂಡ. ಇದು ಒಂದು ನಮ್ಮ ದೇಹದ ಬಲ ಹೆಚ್ಚು ಮಾಡುತ್ತೆ, ಹಾಗೆ ಕಾಂಪ್ಲೆಕ್ಷನ್ನ ಹೆಚ್ಚು ಮಾಡ್ಸೋಕ್ಕೂ ಸಹಾಯ ಮಾಡುತ್ತೆ. ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಟಿಶ್ಯೂಸ್ಗೂ ಒಳ್ಳೆ ಶಕ್ತಿಯನ್ನು ಕೊಡುತ್ತೆ. ಸೊ ಕೆಮ್ಮು, ನೆಗಡಿ ಇಂಥವ್ರು ಇರೋರಿಗೆ ಮೊಸರನ್ನ ಅಷ್ಟು ಸೇವನೆ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋರು ಆಡಿನ ಒಂದು ಮೊಸರನ್ನ ಯಾವಾಗ ತೊಗೊಳ್ತಾರೋ ಅದು ಒಳ್ಳೆಯದು. ಅದೇ ರೀತಿಯಲ್ಲಿ ಎರಡನೇದು ಬರ್ತಕ್ಕಂಥದ್ದು ಎಮ್ಮೆ ಮೊಸರು. ಇದು ಡೈಜೆಷನಿಗೆ ಸ್ವಲ್ಪ ಕಷ್ಟ ಇರ್ತಕ್ಕಂಥದ್ದು. ಹೇಗೆ ಅದರಲ್ಲಿ ಹಾಲು ಕೂಡ ಡೈಜೆಷನಿಗೆ ಸ್ವಲ್ಪ ಕಷ್ಟ ಆಗುತ್ತೋ ಅದೇ ರೀತಿಯಲ್ಲಿ ಇದ್ರದ್ದು ಮೊಸರು ಕೂಡ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ತೊಗೊಳ್ಬೇಕಾಗಿರೋದು. ಆದರೆ ಅಭ್ಯಾಸ ಆಗಿದ್ದರೆ ಇದು ದೇಹಕ್ಕೆ ಒಳ್ಳೆಯದು, ನಿದ್ರೆಯನ್ನು ಚೆನ್ನಾಗಿ ಬರೆಸುತ್ತೆ, ಹಾಗೆ ಪುರುಷರಲ್ಲಿ ಆಫ್ರೋಡಿಸಿಯಾಕ್ ಕೂಡ ಕೆಲಸ ಮಾಡುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಆ ಒಂದು ಗಮನದಲ್ಲಿಟ್ಕೊಂಡು ಇದನ್ನು ನಾವು ಸೇವನೆ ಮಾಡೋದು ಕೂಡ ಪ್ರಮಾಣದಲ್ಲಿ ಅದನ್ನು ನೋಡಿಕೊಂಡು ಅಗ್ನಿ ಬಲವನ್ನು ನೋಡಿಕೊಂಡು ಇದನ್ನು ಸೇವನೆ ಮಾಡಬೇಕು. ಸೊ ಅದೇ ರೀತಿ ಹಲವಾರು ಮೆಥಡ್ಸ್ ಇದೆ ಪ್ರಿಪ್ರೇಷನಲ್ಲಿ. ಅದ್ರ ಬಗ್ಗೆ ಇನ್ನೂ ಮಾಹಿತಿನ ಡಾಕ್ಟರ್ ಧೃತಿ ಕೊಡ್ತಾರೆ ನಿಮಗೆ.
ಸೊ ಡಾಕ್ಟರ್ ಹೇಳ್ದಂಗೆ 2 ವಿಧಾನಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಮೊಸರನ್ನ ಪ್ರಿಪೇರ್ ಮಾಡೋದಕ್ಕೆ. ಮೊದಲನೇದು ಎಲ್ರಿಗೂ ಗೊತ್ತು, ಸಾಮಾನ್ಯವಾಗಿ ಮನೆಗಳಲ್ಲಿ ಎಲ್ಲರೂ ಮಾಡುವಂಥದ್ದು, ಒಂದು 2 ಸ್ಪೂನ್ ಮೊಸರನ್ನ ಆಲ್ರೆಡಿ ಬಿಸಿಯಾಗಿ ಕಾಯಿಸಿ ಆರಿರುವಂತಹ ಹಾಲಿಗೆ 2 ಸ್ಪೂನ್ ಮೊಸರನ್ನ ಹಾಕಿ ಅದನ್ನು ಇಡೀ ರಾತ್ರಿ ಹಾಗೆ ಇಡುವಂಥದ್ದು. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಮೊಸರಾಗಿ ಫಾರ್ಮ್ ಆಗಿರುತ್ತೆ. ಆದರೆ ಇದನ್ನು ಬಿಟ್ಟು ಇನ್ನೊಂದು ವಿಧಾನ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಂದರೆ, ಇನ್ ಕೇಸ್ ನಿಮ್ಮ ಹತ್ರ ಮೊಸರು ಅವೈಲೇಬಲ್ ಇಲ್ಲ, ನಿಮ್ಮ ಹತ್ರ ಮೊಸರು ಆವಾಗ ಇಲ್ಲ ಅಂತಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲಿಗೆ ನಿಂಬೆಹಣ್ಣು ರಸನ ಹಾಕಿದ್ರೆ ಅದೊಂಥರ ಮೊಸರು ಥರ ಆಗುತ್ತೆ. ಅದರದ್ದು 2 ಸ್ಪೂನ್ ತೊಗೊಂಡು ಅದನ್ನು ಹಾಲಿಗೆ ಹಾಕಿ ರಾತ್ರಿ ಇಡೀ ಸ್ಟೋರ್ ಮಾಡಿಟ್ರೆ ಅದು ಮೊಸರಾಗುತ್ತೆ. ಆದರೆ ಈ ವಿಧಾನದಲ್ಲಿ ನಿಂಬೆಹಣ್ಣು ರಸ ಹುಳಿ ಇರೋವಂಥದ್ದು ಅದನ್ನು ನಾವು ಹಾಕಿ ಮೊಸರು ಪ್ರಿಪೇರ್ ಮಾಡೋದು ಅದು ನಮ್ಮ ದೇಹಕ್ಕೆ ಅಷ್ಟು ಸೂಕ್ತ ಅಲ್ಲ, ಅಷ್ಟು ಆರೋಗ್ಯಕರ ದೃಷ್ಟಿಯಿಂದಾಗಿ ಒಳ್ಳೆಯದಲ್ಲ. ಆದ್ದರಿಂದ ಮೊದಲನೇ ವಿಧಾನ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ನಮ್ಮ ಮನೆಯಲ್ಲಿ ಫಾಲೋ ಮಾಡಬೇಕು. ಅದೇ ರೀತಿಯಲ್ಲಿ ಮೊಸರನ್ನ ಪ್ರಿಪೇರ್ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಈಗ ಮೊಸರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಈಗ ಮೊಸರನ್ನ ಬಳಸಿ ನಾವಿವತ್ತು ಪ್ರಿಪೇರ್ ಮಾಡ್ತಿರುವಂತಹ ಒಂದು ಆಹಾರ, ಒಂದು ಡಿಶ್ ಏನಿದೆ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬರುತ್ತೆ ಅದನ್ನು ಹೆಂಗೆ ಮಾಡೋದು ಅನ್ನೋದನ್ನ ಇವಾಗ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಯುರ್ವೇದಿಕ್ ಶ್ರೀಖಂಡ್, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಲ್ಸಕ್ಕರೆ ಪುಡಿ, ಕೇಸರಿ, ಮೆಣಸು, ಲವಂಗ ಪುಡಿ, ಏಲಕ್ಕಿ ಪುಡಿ, ಮೊಸರು ಹಾಗೆ ಚಕ್ಕೆ ಪುಡಿ. ಈ ಒಂದು ರೆಸಿಪಿಯಲ್ಲಿ ಬರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಇವಾಗ ನಾನು ಹೇಳ್ತೀನಿ. ಮೊದಲನೇದಾಗಿ ಮೊಸರು. ಸೊ ಮೊಸರನ್ನ ನಾವು ಇದು ಚೆನ್ನಾಗಿ ಫರ್ಮೆಂಟ್ ಆಗಿ ಬಂದಿರತಕ್ಕಂಥ ಮೊಸರು. ಸೊ ಇದನ್ನು ನಾವು ಒಂದು ಕೋರಾ ಬಟ್ಟೆ, ಅಂದರೆ ಇದರಲ್ಲಿ ನಾವು ಯಾವಾಗ ಮೊಸರನ್ನ ಹಾಕ್ತೀವೋ ಮೊಸರಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಮಟ್ಟಿಗೆ ದ್ರವಾಂಶ ಆಗಿರ್ಬೋದು, ನೀರಿನ ಅಂಶ ಆಗುತ್ತೆ, ಅದನ್ನು ಎಳೆಯೋಕ್ಕೆ ಇದು ಸಹಾಯ ಮಾಡುತ್ತೆ. ಆ ಒಂದು ಕಾರಣದಿಂದ ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಳ್ಬೋದು. ಇದು ಕಷ್ಟ ಆಗುತ್ತೆ ಅಂತ ಅಂದರೆ ಇದು ರೀತಿಯಲ್ಲಿ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಎಲ್ಲಾದರೂ ಅದನ್ನು ಸಿಕ್ಸಿದ್ರೂ ಆಗುತ್ತೆ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ಸೊ ಅದರದ್ದು ಆದಮೇಲೆ ನಾವು ಅದಕ್ಕೆ ಮಿಶ್ರಣ ಮಾಡ್ತಕ್ಕಂಥದ್ದು ಕೆಲವು ಆರೋಗ್ಯ ದೃಷ್ಟಿಯನ್ನು ನಾನು ನೋಡಿಕೊಂಡು ನಾವು ಕೆಲವು ಆಹಾರ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ ಕಲ್ಸಕ್ಕರೆ ಹೋಗುತ್ತೆ, ಅದರ ನಂತರ ಕೇಸರಿ, ಏಲಕ್ಕಿ ಪುಡಿ, ಲವಂಗ, ಮೆಣಸು ಹಾಗೆ ಚಕ್ಕೆ ಪುಡಿ. ಸೊ ಇವೆಲ್ಲ ಕೂಡ ಅಗ್ನಿಯನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು. ಇವಾಗ ಈ ಮೊಸರನ್ನ ಒಂದು ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀವಿ. ಸೊ ಮೊದಲನೇದಾಗಿ ಈ ಮೊಸರು 1 ಗ್ಲಾಸಷ್ಟು, ಸೊ ಇದನ್ನಲ್ಲಿ ಹಾಕಿ ನಾವು ಇದನ್ನು ನೆನೆಸೋಕ್ಕೆ ಬಿಡೋಣ. ಸೊ ಇದನ್ನು ನಾವು ಕಟ್ಲೂಬೋದು. ಸೊ ಕಟ್ಟಿದಾಗ ನೋಡಿ ಇವಾಗ ಹೇಗೆ ಇದರಿಂದ ಇರ್ತಕ್ಕಂಥ ನೀರಿನಂಶ ಎಲ್ಲ ಬರ್ತಿದೆಯೋ ಅದೇ ರೀತಿ ನಾವು ಅದನ್ನು ಪೂರ್ತಿ ಒಂದು ರಾತ್ರಿ ಅಥವಾ 1 ದಿನ ಬಿಟ್ಟಿದಾಗ ಸೊ ಅದರಲ್ಲಿ ದ್ರವಾಂಶ ಎಲ್ಲ ಹೋಗಿ ಇರ್ತಕ್ಕಂಥ ಮೊಸರದ್ದು ಒಂದು ಕಲ್ಕ ಏನಿದೆ ಅದು ನಮಗೆ ಸಿಗುತ್ತೆ. ಸೊ ಇದು ಇವಾಗ ಮೊಸರನ್ನ ನಾವು ಬಳಸುವಾಗ ಹಲವಾರು ಸ್ವೀಟ್ ಪ್ರಿಪ್ರೇಷನ್ಸನ್ನು ಮಾಡ್ತೀವಿ, ಮತ್ತು ಇದನ್ನು ನಾವು ಉಪಯೋಗಿಸ್ತೀವಿ ಕೂಡ. ಕೆಲವು ಸಲ ನಾವು ಆ ಮೊಸರನ್ನ ಎಲ್ಲ ತೊಗೊಳ್ಬೋದಾ? ನಾವು ಆಯುರ್ವೇದ ವೈದ್ಯರು ಎಸ್ಪೆಷಲಿ ಹೇಳಿರ್ತೀವಿ, ಅಡ್ವೈಸ್ ಕೊಡುವಾಗ ಕೂಡ ಹೇಳಿರ್ತೀವಿ, ಮೊಸರನ್ನ ನಾವು ಆದಷ್ಟು ಕಾಯಿಸ್ಕೋಬಾರ್ದು. ಸೊ ಕೆಲವ್ರ ಕಡೆ ಇವಾಗ ಮಜ್ಜಿಗೆ ಹುಳಿ ಆಗಿರ್ಬೋದು, ಅಥವಾ ಮೊಸರು ಬಜ್ಜಿ ಆಗಿರ್ಬೋದು, ಅಥವಾ ಕೆಲವು ಬಿರಿಯಾನಿಗಳಾಗಿರ್ಬೋದು, ಅಥವಾ ನಾರ್ತ್ ಇಂಡಿಯನ್ ಡಿಶಸ್ಗೆ ಸ್ವಲ್ಪ ಮಟ್ಟಿಗೆ ಮೊಸರು ಹಾಕಿ ಅದನ್ನು ಬೇಯಿಸಿ ಅದನ್ನು ಪಾಕ ಮಾಡ್ತಾರೆ. ಆದರೆ ಆಯುರ್ವೇದದ ಪ್ರಕಾರ ನಾವು ಆದಷ್ಟು ಇದನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಒಂದು, ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳು ನಾಶ ಆಗುತ್ತೆ. ಅದಿದ್ದರೆ ಎರಡನೇದು ಅದರ ಸಂಸ್ಕಾರವಾಗಿ ವಿರುದ್ಧವಾಗುತ್ತೆ, ಅದಕ್ಕೆ ಅದನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇನ್ನೊಂದು ಇರ್ತಕ್ಕಂಥದ್ದು, ಮೊಸರನ್ನ ರಾತ್ರಿ ಬಳಸ್ಬೋದಾ? ಇದ್ರ ಬಗ್ಗೆ ಮಾಹಿತಿ ಡಾಕ್ಟರ್ ಧೃತಿ ಕೊಡ್ತಾರೆ ನಿಮಗೆ. ಮೊಸರನ್ನ ರಾತ್ರಿ ಹೊತ್ತು ಆಯುರ್ವೇದದ ಪ್ರಕಾರ ಹೇಳಿರೋದು ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡಬಾರದು ಅನ್ನೋದನ್ನ. ಯಾಕೆ ಅಂದರೆ ಮೊಸರಲ್ಲಿ ರಾತ್ರಿ ಹೊತ್ತು ಕಫ ದೋಷ ಪ್ರಿಡಾಮಿನೆನ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ಮೊಸರನ್ನ ರಾತ್ರಿ ಹೊತ್ತು ಸೇವನೆ ಮಾಡಿದಾಗ ಕಫ ನಮ್ಮ ದೇಹದಲ್ಲಿ ಇನ್ನೂ ಜಾಸ್ತಿ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಅದರಿಂದಾಗಿ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇರ್ಬೋದು, ಅನಾರೋಗ್ಯ ಇರ್ಬೋದು, ಎಲ್ಲ ಆಗುವಂತಹ ಒಂದು ಚಾನ್ಸಸ್ ಇರೋದ್ರಿಂದ ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡಬಾರ್ದು ಅನ್ನೋದನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ 3ನೇದಾಗಿ ಏನು ಮಾಡಬಾರ್ದು ಮೊಸರು ವಿಷಯದಲ್ಲಿ ಅನ್ನೋದನ್ನು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ.
ಇವಾಗ ಮೊಸರನ್ನ ನಾವು ಆಯುರ್ವೇದದಲ್ಲಿ ಇದಕ್ಕೆ ಒಂದು ಗುಣ ಇರ್ತಕ್ಕಂಥದ್ದು ಅಭಿಷಂಧಿ ಅಂತ ಹೇಳ್ತೀವಿ. ಅಂದರೆ ಅದರದ್ದು ಕರ್ಮ ಅಥವಾ ಅದರದ್ದು ಆ್ಯಕ್ಷನ್ ಹಾಗೆ, ಅಂದರೆ ದೇಹದಲ್ಲಿ ಇರ್ತಕ್ಕಂಥ ಚಾನಲ್ಸ್ನ ಬ್ಲಾಕ್ ಮಾಡೋ ಒಂದು ಕೆಪಾಸಿಟಿ ಇದರಲ್ಲಿರುತ್ತೆ. ಅದಕ್ಕೆ ಇದನ್ನು ತುಂಬ ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಎಸ್ಪೆಷಲಿ ಯಾರು ಸ್ವಲ್ಪ ಕಫ, ಕೆಮ್ಮು, ನೆಗಡಿ ಈ ಥರದ್ದು ತೊಂದರೆಗಳಿರೋರು ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಇರೋದು, ದೇಹದಲ್ಲಿ ಆಗಲೇ ಒಂದು ಸ್ವಲ್ಪ ಮಟ್ಟಿಗೆ ಇನ್ಫ್ಲಮೇಷನ್ ಇದೆ, ದೇಹದಲ್ಲಿ ಸ್ವಲ್ಪ ಸೋಂಕುಗಳಿದೆ ಅಥವಾ ಒಂದು ಬ್ಲಾಕೇಜಸ್ಸಿಂದ ಕೆಲವು ಇನ್ಫ್ಲಮೇಷನ್ಸ್ ಎಲ್ಲೋ ಕಾಣಿಸ್ಕೊಂಡಿದೆ. ಸೊ ಅಂಥವರು ಅದು ಮೊಸರನ್ನ ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸೊ ಆದಷ್ಟು ಅದನ್ನು ತಡ್ಕಟ್ಟಬೇಕು ಅಥವಾ ಅದನ್ನು ಮಜ್ಜಿಗೆ ರೂಪದಲ್ಲಿ ಅದನ್ನು ಸೇವನೆ ಮಾಡ್ಬೋದು. ಅದೇ ರೀತಿಯಲ್ಲಿ ಕೆಲವು ಸೀಸನ್ಸಲ್ಲಿ ನಾವು ಮೊಸರಿನ ಸೇವನೆಯನ್ನು ತುಂಬ ಯೋಚನೆ ಮಾಡಿಕೊಂಡು ಉಪಯೋಗಿಸ್ಬೇಕು. ಸೊ ಅದರಲ್ಲಿ ಯಾವ್ದು ಯಾಕೆ ಅನ್ನೋದನ್ನು ಡಾಕ್ಟರ್ ನಿಮಗೆ ಹೇಳ್ತಾರೆ. ಮೊಸರನ್ನು ಈಗ ಸೇವನೆ ಮಾಡಲೇಬೇಕು, ರಾತ್ರಿ ಹೊತ್ತಿರ್ಬೋದು, ಯಾವಾಗಲೇ ಇರ್ಬೋದು, ಸೇವನೆ ಮಾಡಲೇಬೇಕು ಅನ್ನೋವಂಥದ್ದಿದ್ದರೆ ಆಗ ಕೆಲವು ಪದಾರ್ಥಗಳ ಜೊತೆ ಆ ಮೊಸರನ್ನು ಸೇವನೆ ಮಾಡ್ಬೋದು. ಏನೇನು ಪದಾರ್ಥ? ತುಪ್ಪ ಇರ್ಬೋದು, ಇಲ್ಲ ಹನಿ ಇರ್ಬೋದು, ಜೇನು, ಇಲ್ಲಾಂದರೆ ಗ್ರೀನ್ ಗ್ರಾಮ್ ದಾಲ್ ಇರಬಹುದು, ಇಲ್ಲ ಮೆಣಸಿನ ಪುಡಿ ಇರ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಮೊಸರನ್ನು ಸೇವನೆ ಮಾಡಬಹುದು. ಹಾಗೆ ತಗೊಳ್ಳೋದು ಇಲ್ಲ ತುಂಬ ಆಮ್ಲತೆ ಬಂದಿರೋಂಥ ಮೊಸರನ್ನ ಹಾಗೆ ತಿನ್ನೋದು ರೂಢಿ ಮಾಡ್ಕೋಬಾರ್ದು. ತಿನ್ನಬೇಕು ಅಂತಲೇ ಇದ್ದರೆ ಈ ಥರ ತಗೋಬಹುದು. ಸೊ ಇದರ ಜೊತೆಗೆ ಇವಾಗ ಈ ಒಂದು ಪ್ರಿಪರೇಷನ್ ನಾವು ಮಾಡಿದ್ದೀವಿ ನೋಡಿ. ಇದರಲ್ಲಿ ಇರ್ತಕ್ಕಂಥ ನೀರು ಹೀಗೆ ಎಲ್ಲ ಇರ್ತಕ್ಕಂಥ ನೀರೆಲ್ಲ ಅದಕ್ಕೆ ಹೊರಗಡೆ ಬರುತ್ತೆ. ಸೊ ಅದರದ್ದಾದಮೇಲೆ ಈ ರೀತಿಯಲ್ಲಿ ಗಟ್ಟಿಯಾಗುತ್ತೆ. ಇವಾಗ ಶ್ರೀಖಂಡ್ಗೆ ಬೇಕಾಗಿರುವ ಒಂದು ಸಿಹಿಯಾಗಿರೋ ಮಿಶ್ರಣನ ನಾವು ಮಾಡೋಣ. ಸೊ ಮೊದಲನೇದಾಗಿ ಹಾಕ್ಕೊಳ್ತಾ ಇರೋದು ಕಲ್ಸಕ್ಕರೆ ಪುಡಿ. ಸೊ ಕಲ್ಸಕ್ಕರೆ ಜೊತೆಗೆ ಕೇಸರಿ ಒಂದು ಕಲರ್ ಜೊತೆಗೆ ಅದು ದೀಪನ ಪಾಚನವಾಗೋ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಾನು ಹಾಕ್ಕೊಳ್ತಾ ಇರೋದು ಏಲಕ್ಕಿ ಪುಡಿ. ಇದು ಬರೀ ಒಂದು ಸುವಾಸನೆ ಕೊಡುವಂಥ ದ್ರವ ಅಷ್ಟೇ ಅಲ್ಲ, ಇದು ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಅದ್ರ ಜೊತೆಗೆ ಚಕ್ಕೆ ಕೂಡ ಒಂದು 1/4 ಚಮಚ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಲವಂಗ, ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮೆಣಸಿನ ಪುಡಿ. ಇದನ್ನು ನಾವು ಮಿಶ್ರಣ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಸೊ ಈ ಪುಡಿಯ ಜೊತೆಗೆ ಮೊಸರನ್ನ ನಾವು ಈ ರೀತಿಯಲ್ಲಿ ನೀರಿನ ಅಂಶ ಎಲ್ಲ ಹೋಗಿದ ಮೇಲೆ ಅದು ಹೀಗಾಗುತ್ತೆ. ಸೊ ಇದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾವಿವಾಗ ಈ ಹಂಕರ್ಡ್ ಮಿಕ್ಸ್ಚರ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಯಾರ್ಯಾರು ಸೇವನೆ ಮಾಡ್ಬೋದು? ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರೂ ತಗೋಬೋದು. ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸೋಕ್ಕೆ, ಬಲವನ್ನು ಹೆಚ್ಚಿಸೋಕ್ಕೆ, ಬೋನು ಮತ್ತು ಮಸಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋರು ಇದನ್ನು ಉಪಯೋಗಿಸ್ಬೋದು. ಮೊಸರನ್ನ ನಾವು ಪ್ರತಿದಿನ ತಗೊಳ್ಳೋರಿಗೆ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ ಅಥವಾ ಅದು ದೇಹದ ಒಂದು ಪರಿಸ್ಥಿತಿಗೆ ಸರಿ ಹೋಗಲ್ಲ ಅನ್ನೋರು ಈ ಥರ ಒಂದು ಸ್ವೀಟ್ ಡಿಶನ್ನು ಪ್ರಿಪೇರ್ ಮಾಡಿ ಇದನ್ನು ಒಂದು 2 ವಾರಕ್ಕೆ ಒಂದ್ಸಲಿ ಅಥವಾ ತಿಂಗಳಿಗೆ ಒಂದ್ಸಲಿ ಈ ಥರದ್ದು ಒಂದು ಪ್ರಿಪ್ರೇಷನ್ನ ಮಾಡ್ಕೊಂಡು ತೊಗೋಬೋದು. ಸೊ ಈ ಶ್ರೀಖಂಡದು ಆಯುರ್ವೇದಿಕ್ ರೆಸಿಪಿ ಶ್ರೀಖಂಡನ ನಾನು ಇವತ್ತು ಏನು ಹೇಳಿದ್ದೀನಿ ನಾನು ನಿಮಗೆ, ನಾವು ಶ್ರೀಖಂಡನ ಹಬ್ಬ ಹರಿದಿನಗಳಲ್ಲಿ ಮಾಡ್ತೀವಿ. ಗೋಕುಲಾಷ್ಟಮಿ ಟೈಮಲ್ಲಿ ಆಗಿರ್ಬೋದು ಅಥವಾ ಈ ಸಂಕ್ರಾಂತಿ ಟೈಮಲ್ಲೂ ಕೂಡ ಇದನ್ನು ಸ್ವೀಟ್ ಡಿಶ್ಶಾಗಿ ಮಾಡ್ತೀವಿ. ಸೊ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂದರೆ, ಕೆಲವರಿಗೆ ಮೊಸರು ಅಷ್ಟು ಸೇರಲ್ಲ ಅಥವಾ ಅದನ್ನು ತುಂಬ ತೊಗೊಂಡ್ರೆ ಅವರಿಗೆ ಬಾಯಿ ರುಚಿಗೆ ಇಷ್ಟ ಆಗ್ಬೋದು ಅಥವಾ ದೇಹಕ್ಕೆ ಅದು ಪಿತ್ತವನ್ನು ಹೆಚ್ಚು ಮಾಡಿ ಬೇರೆ ಥರ ತೊಂದರೆಗಳು ಕಾಣಿಸ್ಕೊಳ್ಬೋದು ಅಥವಾ ಅವರಿಗೆ ಕೆಮ್ಮು, ನೆಗಡಿ, ಶೀತ ಇವೆಲ್ಲ ಕಾಯಿಲೆಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು.
ಆ ಥರ ಒಂದು ಸಮಯದಲ್ಲಿ ಈ ಪ್ರತಿದಿನ ತೊಗೊಳಕ್ಕಾಗಲ್ಲ ಅಂದಾಗ ಈ ಶ್ರೀಖಂಡ್ ಅಥವಾ ಈ ಮೊಸರಿನ ಒಂದು ಈ ಸ್ವೀಟ್ ಏನು ಹೇಳಿದ್ದೀನಿ ನಾನು, ವಾರಕ್ಕೆ ಅಥವಾ 2 ವಾರಕ್ಕೆ ಒಂದು ಸಲ ತೊಗೊಳ್ಳೋದು ಅಥವಾ 1 ತಿಂಗಳಿಗೆ ಒಂದು ಸಲ ತೊಗೊಳ್ಳೋದು ಒಂದು ರೀತಿಯಲ್ಲಿ ಸಿಹಿಯಾಗೂ ಇರುತ್ತೆ, ಹಾಗೆ ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಹೆಚ್ಚಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಇದನ್ನು ಗರ್ಭಿಣಿಯರಲ್ಲಿ 5th ಮಂತಲ್ಲಿ ಎಸ್ಪೆಷಲಿ, ಸೊ ಅವಾಗಲೂ ಕೂಡ ಇದನ್ನು ಅವರು ಸೇವನೆ ಮಾಡ್ಬೋದು. ಪ್ರತಿದಿನ ಅಲ್ಲ ಅಂದರೂ ಕೂಡ ಒಂದು 2 ವಾರಕ್ಕೆ ಒಂದು ಸಲ ಅವಾಗ ತೊಗೊಳ್ಬೋದು ಅವರು. ಜೊತೆಗೆ ದೇಹಕ್ಕೆ ಒಂದು ರೀತಿಯಲ್ಲಿ ಎಲ್ಲ ಧಾತುಗಳಿಗೆ ಪೋಷಣೆ ಬೇಕು, ಬಲವನ್ನು ಹೆಚ್ಚು ಮಾಡ್ಕೋಬೇಕು, ಮಾಂಸಖಂಡಗಳಿಗೆ ಸ್ನಾಯುಗಳಿಗೆ ಶಕ್ತಿ ಹೆಚ್ಚಾಗಬೇಕು, ಬೋನ್ ಸ್ಟ್ರೆಂತ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಬೇಕು ಅಂತ ಇರೋರಿಗೂ ಕೂಡ ಮೊಸರಿನ ಒಂದು ಪ್ರಾಪರ್ಟೀಸ್ ಕೂಡ ಇರುತ್ತೆ. ಸೊ ಈ ಥರ ಒಂದು ಸ್ವೀಟ್ ಡಿಶನ್ನು ಅವರು ಮಾಡ್ಕೊಂಡು ತೊಗೊಳ್ಬೋದು.